Previous class we saw how to execute C program in Turbo. Windows operating system naga C program ಅನ್ನು ಯಾವ ರೀತಿ execute ಮಾಡ್ತೀವಿ ಅನ್ನೋದು ಕಲ್ತ್ವಿ. Today we'll see how you are going to execute in VMware. VMware ಒಳಗ C program ಅನ್ನು execute ಮಾಡೋದು ಯಾವ ರೀತಿ ಮಾಡ್ತೀವಿ. The commands that are being used. The procedure remains the same. You need to write the program. Program ಅನ್ನು ಬರಿಬೇಕು. ಅದನ್ನ ಸೇವ್ ಮಾಡಬೇಕು, ಕಂಪೈಲ್ ಮಾಡಬೇಕು ಅಂಡ್ ಎಕ್ಸಿಕ್ಯೂಟ್ ಮಾಡಬೇಕು. ಕಂಪೈಲೇಷನ್ ಟೈಮ್ದಾಗ ಏನಾದರೂ ಎರರ್ಸ್ ಬಂದು ಅಂದ್ರೆ ಎರರ್ಸ್ ಅನ್ನ ಡಿಬಗ್ ಮಾಡಬೇಕು. ದ ಪ್ರೊಸೀಜರ್ ರಿಮೇನ್ಸ್ ಸೇಮ್. ದ ಓನ್ಲಿ ಚೇಂಜ್ ಇಸ್ ದ ವೇ ಯು ಕ್ಯಾರಿ ಔಟ್ ದೋಸ್ ಪ್ರೊಸೀಜರ್ಸ್. ಯಾವ ರೀತಿಯಾಗಿ ನಾವು ಆ ಸ್ಟೆಪ್ಸ್ ಅನ್ನ ಕ್ಯಾರಿ ಔಟ್ ಮಾಡ್ತೇವಿ ಅನ್ನೋದು ಏನಾಗುತ್ತೆ ಡಿಫರ್ ಆಗ್ತೈತಿ. ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನಾಗ ಆಸ್ ಇಟ್ ಈಸ್ ಅ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಯೂಸರ್ ಬೇಸ್ಡ್, ನಿಮಗ ಎಲ್ಲ ಏನಿರ್ತೈತಿ ಅವೈಲೇಬಲ್ ಇರ್ತೈತಿ ರೆಡಿಲಿ. ಜಸ್ಟ್ ಯು ನೀಡ್ ಟು ಕ್ಲಿಕ್ ದಮ್. ಆಪ್ಷನ್ಸ್ ಅವೈಲೇಬಲ್ ಅದಾವ. ಆದ್ರೆ VMware ನಾಗ ಆ ರೀತಿ ಇಲ್ಲ. ಯು ಆರ್ ಗೋಯಿಂಗ್ ಟು ಯೂಸ್ ದ ಕಮಾಂಡ್ಸ್ ಟು ಕ್ಯಾರಿ ಔಟ್ ಈಚ್ ಸ್ಟೆಪ್. ಪ್ರತಿಯೊಂದು ಸ್ಟೆಪ್ ಅನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೇವಿ, ಕಮಾಂಡ್ಸ್ ಅನ್ನ ಯೂಸ್ ಮಾಡ್ತೇವಿ. ಸೊ ಯಾವ ಕಮಾಂಡ್ ಅನ್ನ ಯೂಸ್ ಮಾಡಿ ಏನ್ ಕೆಲಸ ಮಾಡ್ತೇವಿ ಅನ್ನೋದನ್ನ ನಾವೀಗ ಸ್ಟಡಿ ಮಾಡೋಣ, ರೈಟ್? Is it visible? ಎಲ್ಲರಿಗೂ ಕಾಣಿಸ್ಲಿಕ್ಕತ್ತೈತಲ್ಲ ಸ್ಕ್ರೀನ್? Yes, ma'am. Okay. So this is VMware. ಇದು VMware ದ ಡೆಸ್ಕ್ಟಾಪ್. ನಿಮ್ದು ಹೆಂಗ ಇದನ್ ಬರುತ್ತಲ್ಲ, ವಿಂಡೋಸ್ ಒಳಗ ಡೆಸ್ಕ್ಟಾಪ್ ಬರ್ತೈತಿ, ಆ ರೀತಿ ಇಲ್ಲಿ ಇದರದ ಡೆಸ್ಕ್ಟಾಪ್ ಅದ. ಅಂಡ್ ನೌ ವಿ ಹ್ಯಾವ್ ಟು ಓಪನ್ ದ ಎಡಿಟರ್. ಇಲ್ಲಿ ನಾವೇನ್ ಮಾಡ್ಬೇಕು, ಎಡಿಟರ್ ನ ಓಪನ್ ಮಾಡ್ಬೇಕು. ಎಡಿಟರ್ ಮೀನ್ಸ್ ಇಟ್ ಪ್ರೊವೈಡ್ಸ್ ಆಪ್ಷನ್ ಫಾರ್ ರೈಟಿಂಗ್ ಅಂಡ್ ಮೇಕಿಂಗ್ ಮಾಡಿಫಿಕೇಶನ್ಸ್. ಫೈಲ್ಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ, ಸೇವ್ ಮಾಡ್ಲಿಕ್ಕೆ ಬೇಕು ಅಂತಂದ್ರ ಅದನ್ನ ಮಾಡಿಫೈ ಮಾಡ್ಲಿಕ್ಕೆ ಆಪ್ಷನ್ ಅನ್ನ ಪ್ರೊವೈಡ್ ಮಾಡ್ತೈತಿ. ಅದಕ್ಕೆ ನಾವೇನಂತ ಕರಿತೀವಿ, ಎಡಿಟರ್ ಅಂತ ಹೇಳಿ ಕರಿತೀವಿ. ಸೊ ರೈಟ್ ಕ್ಲಿಕ್, ಮೌಸ್ ದ ರೈಟ್ ಬಟನ್ ಅನ್ನ ಸೆಲೆಕ್ಟ್ ಮಾಡ್ಕೋರಿ. ಇಲ್ಲದ ನೋಡ್ರಿ, ಓಪನ್ ಟರ್ಮಿನಲ್. ಫಸ್ಟ್ ಏನ್ ಮಾಡಿದ್ವಿ ನಾವು, ಈ ಡೆಸ್ಕ್ಟಾಪ್ ಮೇಲೆ ರೈಟ್ ಕ್ಲಿಕ್ ಮಾಡಿನಿ, ಮೌಸ್ ರೈಟ್ ಬಟನ್ ಅನ್ನ ಕ್ಲಿಕ್ ಮಾಡಿದೆ. ಅಂಡ್ ದೆನ್ ಯು ಹ್ಯಾವ್ ಅನ್ ಆಪ್ಷನ್ಸ್ ಹಿಯರ್: ಕ್ರಿಯೇಟ್ ಫೋಲ್ಡರ್, ಕ್ರಿಯೇಟ್ ಲಾಂಚರ್, ಕ್ರಿಯೇಟ್ ಡಾಕ್ಯುಮೆಂಟ್, ಓಪನ್ ಟರ್ಮಿನಲ್. ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ ಓಪನ್ ಟರ್ಮಿನಲ್, ವಿಚ್ ವಿಲ್ ಪ್ರೆಸೆಂಟ್ ಮೀ ಆನ್ ಎಡಿಟರ್. ಬ್ಲಾಂಕ್ ಪೇಜ್ ಅನ್ನ ಕೊಡ್ತೈತಿ ಟರ್ಮಿನಲ್. ಓಕೆ, ಕಾಣಿಸ್ಲಿಕ್ಕತ್ತೈತಲ್ಲ ಎಲ್ಲರಿಗೂ ವೈಟ್ ಸ್ಕ್ರೀನ್? Okay. Yes, ma'am. Now you need to create the file. ಈಗ ನಾವೇನ್ ಮಾಡಿದ್ವಿ, ಎಡಿಟರ್ ಒಳಗ ಓಪನ್ ಮಾಡಿದ್ವಿ ಟರ್ಮಿನಲ್ ಅನ್ನ. ಈಗ ಸದ್ಯಕ್ಕೆ ಏನ್ ಮಾಡ್ಬೇಕು, ಒಂದು ಹೊಸ ಫೈಲ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಐ ಹೋಪ್ ಯು ರಿಮೆಂಬರ್ ಎಸ್ಟರ್ಡೇಸ್ ಸ್ಟೆಪ್ಸ್. ಫೈಲ್ ಒಳಗೆ ಹೋಗಿ ನ್ಯೂ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಅವಾಗ ನಮಗ್ ಹೊಸ ಫ್ರೆಶ್ ಪೇಜ್ ಬರ್ತಿತ್ತು, ಅಲ್ಲಿ ನಮ್ಮ ಪ್ರೋಗ್ರಾಮ್ ಅನ್ನ ಬರೀತಿದ್ವಿ. ಅದೇ ರೀತಿಯಾಗಿ ಇಲ್ಲೂ ಕೂಡ ಒಂದು ಹೊಸ ಫೈಲ್ ಅನ್ನ ಕ್ರಿಯೇಟ್ ಮಾಡಿ ಅಲ್ಲಿ ನಮ್ಮ ಪ್ರೋಗ್ರಾಮ್ ಅನ್ನ ಬರೀಬೇಕು. ಹೊಸ ಫೈಲ್ ಅನ್ನ ಕ್ರಿಯೇಟ್ ಯಾವ ರೀತಿ ಮಾಡ್ತೀವಿ, ವಿತ್ ದ ಹೆಲ್ಪ್ ಆಫ್ ಕಮಾಂಡ್ ಕಾಲ್ಡ್ ಆಸ್ VI. ಏನ್ ಮಾಡ್ತೀವಿ, VI ಅನ್ನುವಂತ ಕಮಾಂಡ್ ಅನ್ನ ಯೂಸ್ ಮಾಡಿ ನಾನೇನ್ ಮಾಡ್ತೀನಿ, ಫೈಲ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಎಸ್, ಐ ಯೂಸ್ಡ್ VI. ಮುಂದ ಯಾವ ಫೈಲ್ ಕ್ರಿಯೇಟ್ ಮಾಡ್ಲಿಕ್ಕತ್ತೀನಿ ಅದ್ರ ಹೆಸರು ಕೊಡಬೇಕು, ರೈಟ್? ಯು ನೀಡ್ ಟು ಗಿವ್ ದ ನೇಮ್. ದಿಸ್ ಇಸ್ ಮೈ ಸ್ಯಾಂಪಲ್ ಪ್ರೋಗ್ರಾಮ್, ಸೊ ಐ ಗಿವ್ SA ಸ್ಯಾಂಪಲ್ ಅಂತ ಹೇಳೋದಕ್ಕೆ SAM ಅಂತ ಹೇಳಿ ಕೊಟ್ಟೆ. ಎವ್ರಿ ಸಿ ಪ್ರೋಗ್ರಾಮ್ ನಾನು ಹೇಳಿದೆ, ಸ್ಟೆಪ್ಸ್ ಪ್ರೊಸೀಜರ್ಸ್ ಒಳಗೆ ಏನು ಚೇಂಜಸ್ ಬರಂಗಿಲ್ಲ. ಫಸ್ಟ್ ಫೈಲ್ ಕ್ರಿಯೇಟ್ ಮಾಡಬೇಕು. ಬಿಕಾಸ್ ದಿಸ್ ಪರ್ಟಿಕ್ಯುಲರ್ ಫೈಲ್ ಇಸ್ ಗೋಯಿಂಗ್ ಟು ಹೋಲ್ಡ್ ಸಿ ಪ್ರೋಗ್ರಾಮ್. ಈ ಫೈಲ್ ಒಳಗೆ ನಾನು ಏನ್ ಮಾಡ್ಲಿಕ್ಕತ್ತೀನಿ, ಸಿ ಪ್ರೋಗ್ರಾಮ್ ಫೈಲ್ ಅನ್ನ ಸ್ಟೋರ್ ಮಾಡ್ತೀನಿ. ಅದ್ರ ಸಲುವಾಗಿ ನಾನು ಏನ್ ಮಾಡ್ಬೇಕು, ಎಕ್ಸ್ಟೆನ್ಷನ್ .c ಅಂತ ಹೇಳಿ ಕೊಡ್ಬೇಕು. ದ ಎಕ್ಸ್ಟೆನ್ಷನ್ ದಟ್ ಯು ಆರ್ ಗೋಯಿಂಗ್ ಟು ಗಿವ್ ಶುಡ್ ಬಿ .c, ರೈಟ್? SAM.c. ಇವಾಗ ನಾನೇನ್ ಮಾಡಿದೆ, ಒಂದು ಫೈಲ್ ಅನ್ನ ಕ್ರಿಯೇಟ್ ಮಾಡು ಅಂತ ಹೇಳಿ ಕಮಾಂಡ್ ಕೊಟ್ಟೆ. ಹೆಸರು ಏನಂತ ಕೊಡ್ಬೇಕು ಆ ಫೈಲಿಗೆ, SAM.c. ಅಂಡ್ ದೆನ್ ಪ್ರೆಸ್ ಎಂಟರ್ ಬಟನ್. ಇವಾಗ ಬಂತು ನೋಡ್ರಿ, ಒಂದು ಬ್ಲಾಂಕ್ ಪೇಜ್ ಬಂತ. ವಾಟ್ ಡಸ್ ದಿಸ್ ಇಂಡಿಕೇಟ್? ಇಟ್ ಮೀನ್ಸ್ ದಟ್ your file is created. ನಿಮ್ಮ ಫೈಲು ಕ್ರಿಯೇಟ್ ಆಯ್ತು, ಬಟ್ ಅದ್ರೊಳಗೆ ಇನ್ನೂ ಏನು ಕಂಟೆಂಟ್ಸ್ ಇಲ್ಲ. Now you need to write the program. ಇವಾಗ ನಾನೇನ್ ಮಾಡ್ಬೇಕು, ಸಿ ಪ್ರೋಗ್ರಾಮ್ ಅನ್ನ ಬರೀಬೇಕು. ಅಂಡ್ ಬಿಫೋರ್ ಸ್ಟಾರ್ಟಿಂಗ್ ಇಲ್ಲಿ
ನೀವು ಏನೇ ಬರೆದ್ರು ಕೂಡ ಅದು ಏನಾಗಂಗಿಲ್ಲ, ಇಲ್ಲಿ ಕಾಣಂಗಿಲ್ಲ. ಬಿಕಾಸ್ ಬಿಫೋರ್ ರೈಟಿಂಗ್ ಎನಿಥಿಂಗ್ ಯು ಜಸ್ಟ್ ನೀಡ್ ಟು ಪ್ರೆಸ್ ದ ಬಟನ್ ಐ ಸ್ಟ್ಯಾಂಡ್ಸ್ ಫಾರ್ ಇನ್ಪುಟ್. ಈ ಸ್ಕ್ರೀನು ಏನು ಇನ್ಪುಟ್ ತಗೊಳಿಕತ್ತಿಲ್ಲ. ಯಾಕ ಅಂತಂದ್ರೆ ನಾನು ಅದಕ್ಕೆ ಹೇಳಿಲ್ಲ ಇನ್ನು ಇನ್ಪುಟ್ ಮೋಡ್ನಾಗ ಬಾ ಅಂತ ಹೇಳಿ. ನಾನ್ ನಿನಗೆ ಏನೋ ಕೊಡ್ತೀನಿ ತಗೋ ಅಂತ ಹೇಳಿ ಇನ್ನೂವರೆಗೂ ಅದನ್ನ ಇನ್ಸ್ಟ್ರಕ್ಟ್ ಮಾಡಿಲ್ಲ. ಹೌ ಯು ಆರ್ ಗೋಯಿಂಗ್ ಟು ಇನ್ಸ್ಟ್ರಕ್ಟ್? ದೇರ್ ಆರ್ 3 modes in VI editor. VI editor 3 mode ಒಳಗೆ ವರ್ಕ್ ಆಗ್ತೈತಿ. One is input mode, one is command mode and another one is execute mode. ನಾನು ಆಗ್ಲೇ ಏನ್ ಮಾಡಿದೆ, ಕಮಾಂಡ್ ಅನ್ನು ಕೊಟ್ಟು ಅದನ್ನ ಎಕ್ಸಿಕ್ಯೂಟ್ ಮಾಡಿದೆ. ಸೊ ಇಟ್ ಈಸ್ ಎಕ್ಸಿಕ್ಯೂಷನ್ ಮೋಡ್ ಅಂತ ಕರೀತಾರೆ. ಇವಾಗ ನಾನು ಇನ್ಪುಟ್ ಕೊಡ್ತೀನಿ ಅಂದ್ರೆ ಪ್ರೋಗ್ರಾಮ್ ಅನ್ನ ಬರೀತೀನಿ. ದಟ್ ಮೀನ್ಸ್ ಐ ಹ್ಯಾವ್ ಟು ಇನ್ಸ್ಟ್ರಕ್ಟ್ ದ ಎಡಿಟರ್ ದಟ್ ಕಮ್ ಟು ಇನ್ಪುಟ್ ಮೋಡ್. ಆ ಕಮ್ ಟು ಇನ್ಪುಟ್ ಮೋಡ್ ಇನ್ಸ್ಟ್ರಕ್ಷನ್ ಅನ್ನ ಯಾವ ರೀತಿ ಕೊಡ್ತೇವೆ ನಾವು ಅಂತಂದ್ರೆ ಕೀಬೋರ್ಡ್ ಒಳಗಿಂದ ಐ ಬಟನ್ ಅನ್ನ ಪ್ರೆಸ್ ಮಾಡಿ. Once you come to a blank page, ಇಲ್ಲಿ ಬಂದ ತಕ್ಷಣ ನಾನೇನ್ ಮಾಡ್ಬೇಕು, ಐ ಬಟನ್ ಅನ್ನ ಪ್ರೆಸ್ ಮಾಡ್ಬೇಕು. ಆಮೇಲೆ ನೀನ್ ಏನ್ ಎಂಟರ್ ಮಾಡ್ತಿಲ್ಲ ಅದೆಲ್ಲ ಸ್ಕ್ರೀನ್ ಮೇಲೆ ಅಪಿಯರ್ ಆಗ್ತೈತಿ. ರೈಟ್, ಸಿ ಹಿಯರ್ ಇಫ್ ಯು ವಾಂಟ್ ಯು ಕ್ಯಾನ್ ಸಿ. ಇಲ್ಲಿ ಕಾಣಿಸ್ತೈತಿ ನೋಡ್ರಿ, ಇನ್ಸರ್ಟ್ ಅಂತ ಬಂದೈತ. ಮೊದ್ಲಿಗೆ ಬಂದಾಗ ನೀವು ಇದನ್ನ ನೋಡಿದ್ರಿ ಅಂತಂದ್ರೆ ಇನ್ಸರ್ಟ್ ಇರಂಗಿಲ್ಲ ಅಲ್ಲಿ, ಬಿಕಾಸ್ ಇಟ್ ಈಸ್ ನಾಟ್ ಇನ್ ಇನ್ಸರ್ಟ್ ಮೋಡ್. ಅದಿನ್ನು ಇನ್ಸರ್ಟ್ ಮೋಡಿಗೆ ಬಂದಿರ್ಲಿಲ್ಲ, ಅದರ ಸಲುವಾಗಿ ಅಲ್ಲೇ ಇನ್ಸರ್ಟ್ ಇರ್ಲಿಲ್ಲ. ನೌ ಇಟ್ ಈಸ್ ಇನ್ ದ ಇನ್ಸರ್ಟ್ ಮೋಡ್, ಸೊ ಯು ಕ್ಯಾನ್ ಇನ್ಸರ್ಟ್, ಯು ಕ್ಯಾನ್ ಪ್ರೊವೈಡ್ ಇನ್ಪುಟ್ ವಾಟ್ ಎವರ್ ಯು ವಾಂಟ್. ಇವಾಗ ಏನ್ ಮಾಡ್ಬೇಕು, ಪ್ರೋಗ್ರಾಮ್ ಅನ್ನ ಬರಿಬೇಕು. ಅಲ್ಲಿ ಹೆಂಗ್ ಬರ್ದೇವಿ, ಸೇಮ್ ಪ್ರೊಸೀಜರ್. ಹ್ಯಾಶ್ include stdio.h header file, then main function opening bracket, then printf. And end of the program. ಹೌದಾ, ಇಷ್ಟೇ ಐತಿ ಪ್ರೋಗ್ರಾಮ್. hash include stdio.h because you are including the printf function, and then you have main, that is to indicate the compiler from where the execution has to start. ಅದಾದ್ಮೇಲೆ ಒಂದು ಪ್ರಿಂಟ್ ಮಾಡ್ಲಿಕ್ಕೆ ಸ್ಟೇಟ್ಮೆಂಟ್. ಮೇನ್ ಶುರು ಆಗಿದ್ದನ್ನ ಎಂಡ್ ಮಾಡಿದ್ವಿ. ನಾವು ಫೈಲ್ ಕ್ರಿಯೇಟ್ ಮಾಡಿ ಪ್ರೋಗ್ರಾಮ್ ಬರೆದ್ವಿ. ಪ್ರೋಗ್ರಾಮ್ ಬರೆದ್ರೆ ನಮ್ ಕೆಲಸ ಮುಗಿಯಂಗಿಲ್ಲ. ಆ ಪ್ರೋಗ್ರಾಮ್ ಅನ್ನ ಸೇವ್ ಮಾಡ್ಬೇಕು. ಆಸ್ ಐ ಸೇಡ್, ಎವ್ರಿ ಟೈಮ್ ಯು ಡೂ ಎನಿ ಕರೆಕ್ಷನ್ಸ್, ಎನಿ ಮಾಡಿಫಿಕೇಶನ್ಸ್, ಇಟ್ ಹ್ಯಾಸ್ ಟು ಬಿ ಸೇವ್. ಅದನ್ನ ನಾವು ಸೇವ್ ಮಾಡಬೇಕು. ಇಲ್ಲಿ ಯಾವ ರೀತಿ ಸೇವ್ ಮಾಡ್ತೀವಿ, ಅಗೇನ್ ಫಾರ್ ದ್ಯಾಟ್ ಯು ಹ್ಯಾವ್ ಅ ಕಮಾಂಡ್. ಇಲ್ಲಿ ಎಲ್ಲೂ ನಿಮಗ ರೆಡಿಮೇಡ್ ಟೂಲ್ಸ್ ಇಲ್ಲ. ಸೊ ಫಾರ್ ದ್ಯಾಟ್ ಯು ನೀಡ್ ಟು ಅಗೇನ್ ಯೂಸ್ ಅ ಕಮಾಂಡ್. ಆ ಕಮಾಂಡ್ ಅನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ನಾನೀಗೇನ್ ಇನ್ಪುಟ್ ಮೋಡ್ ಒಳಗದಿಲ್ಲ, ಆ ಇನ್ಪುಟ್ ಮೋಡ್ ಇಂದ ಕಮಾಂಡ್ ಮೋಡಿಗೆ ಬರಬೇಕು. ಅಂಡ್ ಫಾರ್ ದ್ಯಾಟ್ ಪರ್ಪಸ್ ಯು ಆರ್ ಗೋಯಿಂಗ್ ಟು ಕ್ಯಾರಿ ಔಟ್ ಅ ಪ್ರೊಸೀಜರ್ ಆರ್ ಸ್ಟೆಪ್. ಏನು ಅದು, ಕೀಬೋರ್ಡ್ ಮೇಲೆ ಎಸ್ಕೇಪ್ ಅಂತ ಹೇಳಿ ಒಂದು ಕೀ ಬರುತ್ತೆ ನೋಡ್ರಿ, ಕಾರ್ನರಿಗೆ ಎಸ್ಕೇಪ್ ಅಂತ ಹೇಳಿ ESC ಅಂತ ಬರ್ದಿರ್ತಾರೆ. ಇಟ್ ಈಸ್ ಎಸ್ಕೇಪ್. ಸೊ ಫಸ್ಟ್ ಪ್ರೆಸ್ ಎಸ್ಕೇಪ್ and then press colon. ಕೋಲನ್ನು ಸೆಮಿ ಕೋಲನ್ನು ಎರಡು ಒಂದೇ ಕೀ ಸ್ಟ್ರೋಕ್ ಮೇಲೆ ಅದಾವು. ನಿಮಗೆ ಯಾವಾಗ್ಲೂ ಮ್ಯಾಲಿಂದು ಬೇಕಿತ್ತು ಅಂದ್ರೆ ಶಿಫ್ಟ್ ಹಿಡಿಬೇಕು, ಕೆಳಗಿಂದು ಬೇಕಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಪ್ರೆಸ್ ಮಾಡಿದ್ರ ಆಗುತ್ತೆ. ಸೊ ಎಸ್ಕೇಪ್ ಬಟನ್ ಪ್ರೆಸ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು, ಕೋಲನ್ ಬಟನ್ ಪ್ರೆಸ್ ಮಾಡ್ಬೇಕು. ಬಿಕಾಸ್ ಇಟ್ ಈಸ್ ಆನ್ ದ ಟಾಪ್. ಕೋಲನ್ ಸೆಮಿ ಕೋಲನ್ ಒಂದೇ ಕಡೆ ಅದಾವು. ಕೋಲನ್ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಶಿಫ್ಟ್ ನ ಹಿಡಿಬೇಕು. ರೈಟ್, ಕೋಲನ್, ದೆನ್ WQ. ಏನ್ ಮಾಡಿದೆ ನಾನು, ಎಸ್ಕೇಪ್ ಬಟನ್ ಅನ್ನ ಪ್ರೆಸ್ ಮಾಡಿ ಆಮೇಲೆ ಕೋಲನ್ ಅನ್ನ ಎಂಟರ್ ಮಾಡಿದೆ. ಅದರ ಅರ್ಥ ಏನು, ಯು ಎಂಟರ್ಡ್ ಇನ್ ಟು ಕಮಾಂಡ್ ಮೋಡ್. ಇಲ್ಲಿ ಸ್ಕ್ರೀನ್ ಮೇಲೆ ಅದೆಲ್ಲ ಕಾಣಿಸ್ತೈತ್ ನೋಡ್ರಿ. ಎಸ್ಕೇಪ್ ಒಂದೇ ಕಾಣಂಗಿಲ್ಲ, ಯಾಕೆ, ಎಸ್ಕೇಪ್ ಈಸ್ ನಾಟ್ ಅ ಕಮಾಂಡ್. ರೈಟ್, ಸೊ ಎಸ್ಕೇಪ್ ಬಟನ್ ಪ್ರೆಸ್ ಮಾಡಿ ಕೋಲನ್ ಅನ್ನ ಮಾಡಿದ್ರಿ ಅಂತಂದ್ರ ಏನರ್ಥ, ನಾನು ಕಮಾಂಡ್ ಮೋಡಿಗೆ ಬಂದೆ. ದಟ್ ಮೀನ್ಸ್ ಯೂಸರ್ ವಿಲ್ ಎಂಟರ್ ಅ ಕಮಾಂಡ್. ಆ ಕಮಾಂಡ್ ಡ್ಯೂಟಿ ಏನದ ಅದನ್ನ ನಾ ಕ್ಯಾರಿ ಔಟ್ ಮಾಡ್ಬೇಕು. ಏನದ ಕಮಾಂಡ್ ಡ್ಯೂಟಿ, ಏನ್ ಮಾಡೀನಿ ನಾವು, ಯಾವ ಕಮಾಂಡ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ, ಇಟ್ ಈಸ್ WQ.
W means save, Q stands for exit. ಬರ್ದಿರುವಂತ ಪ್ರೋಗ್ರಾಮ್ ಅನ್ನ ಸೇವ್ ಮಾಡಿ ಇಲ್ಲಿಂದ ಹೊರಗೆ ಬರೋದಕ್ಕೆ ಎಕ್ಸಿಕ್ಯೂಟ್ ಮಾಡಬೇಕು. ಅದರ ಸಲುವಾಗಿ ಸೇವ್ ಅಂಡ್ ಎಕ್ಸಿಟ್. WQ ಸ್ಟ್ಯಾಂಡ್ ಫಾರ್ ಸೇವ್ ಅಂಡ್ ಎಕ್ಸಿಟ್. ನೀವು ಬರೇ ಎಸ್ಕೇಪ್ ಕೋಲನ್ W ಪ್ರೆಸ್ ಮಾಡಿದ್ರಿ ಅಂದ್ರೆ ಬರೇ ಸೇವ್ ಆಗುತ್ತೆ, ಎಕ್ಸಿಟ್ ಆಗಂಗಿಲ್ಲ. ನೀವು ಇದೇ ವಿಂಡೋದಾಗೆ ಇರ್ತೀರಿ. ಇವಾಗ ನಾನೇನ್ ಮಾಡೀನಿ, WQ ಪ್ರೆಸ್ ಮಾಡೀನಿ. ದಟ್ ಮೀನ್ಸ್ ಸೇವ್ ಆಗಿ ಎಕ್ಸಿಟ್ ಆಗ್ತೈತಿ. ಇಷ್ಟ ಆದ್ಮೇಲೆ ಎಂಟರ್ ಬಟನ್ ಅನ್ನ ಪ್ರೆಸ್ ಮಾಡ್ರಿ. ದ ಕಮಾಂಡ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಕಮಾಂಡ್ ಏನಾಯ್ತು, ಎಕ್ಸಿಕ್ಯೂಟ್ ಆಯ್ತು. ನೋಡ್ರಿ ಆಗ್ಲೇ ಎಲ್ಲಿದ್ವಿ ಅಲ್ಲಿಗೆ ಬಂದ್ವಿಲ್ಲ, ಪ್ರೋಗ್ರಾಮ್ ಇಂದ ಹೊರಗೆ ಬಂದೇವಿ ನಾವೀಗ. ಬಂದೇವಾ? ಹ್ಯಾವ್ ಯು ಕಮ್ ಔಟ್ ಆಫ್ ದ ಪ್ರೋಗ್ರಾಮ್ ಆರ್ ನೋ? ಪ್ರೋಗ್ರಾಮ್ ಇಂದ ಹೊರಗೆ ಬಂದಿರೋ ಇಲ್ವೋ? Am I audible? Can you hear me? No response. Okay. ಎಲ್ಲಾರ್ಗೂ ಆಗ್ಲೇ ಪ್ರೋಗ್ರಾಮ್ ಸ್ಕ್ರೀನ್ ಇತ್ತು. ಇವಾಗ ನಾವು ಹೊರಗ್ ಬಂದೇವಿ. ಫಸ್ಟಿಗೆ ಎಲ್ಲಿದ್ವಿ ಅಲ್ಲಿಗೆ ಬಂದ್ ನಿಂತೇವಿ. ಫೈಲ್ ಒಳಗೆ ಎಂಟರ್ ಆಗೋಕ್ಕಿಂತ ಮುಂಚೆ ಎಲ್ಲಿದ್ವಿ, VI ಫೈಲ್ ಕ್ರಿಯೇಟ್ ಮಾಡಿದ್ವಿ. ಇವಾಗ ಮತ್ತೆ ಹೊಳ್ಳಿ ಅಲ್ಲಿಗೆ ಬಂದು ಸ್ಟಾಪ್ ಮಾಡೇವಿ. ಒಂದು ಸ್ಟೆಪ್ ಕಂಪ್ಲೀಟ್ ಮಾಡೇವಿ, ಪ್ರೋಗ್ರಾಮ್ ಅನ್ನ ಬರೆದ್ವಿ. ಎರಡನೇ ಸ್ಟೆಪ್ ಅದನ್ನ ಸೇವ್ ಮಾಡ್ಬೇಕಿತ್ತು, ಸೇವ್ ಮಾಡಿದ್ವಿ. ನೌ ಯು ಹ್ಯಾವ್ ಟು ಗೋ ಫಾರ್ ದ ಥರ್ಡ್ ಸ್ಟೆಪ್, ದಟ್ ಈಸ್ ಕಂಪೈಲೇಷನ್. ಕಂಪೈಲೇಷನ್ ಲಿಂಕಿಂಗು ಎರಡನ್ನು ಒಂದೇ ಸ್ಟೆಪ್ ಒಳಗೆ ಕ್ಯಾರಿ ಮಾಡ್ತೀವಿ. ಅಂಡ್ ಫಾರ್ ದ್ಯಾಟ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಯೂಸ್ ಅ ಕಮಾಂಡ್. ಯಾವ ಕಮಾಂಡ್ ಅನ್ನ ಯೂಸ್ ಮಾಡ್ತೀರಿ? CC, that is used for compilation. CC, C ಪ್ರೋಗ್ರಾಮ್ ಅನ್ನ ಕಂಪೈಲ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಕಮಾಂಡ್ ಏನದು? CC ಸ್ಪೇಸ್. ದೆನ್ ಯಾವ ಫೈಲ್ ಅನ್ನ ಕಂಪೈಲ್ ಮಾಡಬೇಕು? ಯಾವ್ದನ್ನ ಬರ್ದಿರಿ ಅದನ್ನೇ ಕಂಪೈಲ್ ಮಾಡ್ಬೇಕಾ? ಯಾವ್ದನ್ನ ಬರ್ದಿರಿ ನೀವು? SAM.C. Yes or no? SAM.C is the file that we have created. ಅದ್ರೊಳಗೆ ನಮ್ C ಪ್ರೋಗ್ರಾಮ್ ಐತಿ. ಸೊ ಅದೇ ಫೈಲ್ ಅನ್ನ ನಾನು ಏನ್ ಮಾಡ್ಬೇಕು? ಕಂಪೈಲ್ ಮಾಡಬೇಕು. ಅಂಡ್ ಫಾರ್ ಕಂಪೈಲೇಷನ್ ಯು ಆರ್ ಗೋಯಿಂಗ್ ಟು ಯೂಸ್ ದ ಕಮಾಂಡ್ CC. CC SAM.C. Okay. There are no errors. Errors ಇದ್ದು ಅಂತಂದ್ರೆ ಇಲ್ಲೇ ಎರರ್ಸ್ ಡಿಸ್ಪ್ಲೇ ಆಗ್ತಿತ್ತು, ಲೈನ್ ನಂಬರು ಎರರ್. ಇವಾಗ ಎರರ್ ಇಲ್ಲ ಅಂದ್ರೆ ನಂದು ಕಂಪೈಲೇಷನ್ ಲಿಂಕಿಂಗ್ ಪ್ರೊಸೀಜರ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು? ಎಕ್ಸಿಕ್ಯೂಟ್ ಮಾಡ್ಬೇಕು. And for execution you have another command, that is dot full stop ಗೆ ಹಾಕ್ತೇವಲ್ಲ ಅದು dot then slash a dot out dot slash a dot out. enter ಬಂತ್ ನೋಡ್ರಿ. ವೆಲ್ಕಮ್ ಟು ಪ್ರೋಗ್ರಾಮಿಂಗ್ ವರ್ಲ್ಡ್. ಇದೆಲ್ಲ ನಿಮ್ದು ಅಲ್ಲಿ ಸ್ಕ್ರೀನ್ ಮೇಲೆ ಪ್ರಿಂಟ್ ಆಗ್ಬೇಕಾಗಿರುವಂತದ್ದು. ಪ್ರಿಂಟ್ ಎಫ್ ನಾಗ ಇದೇ ಸ್ಟೇಟ್ಮೆಂಟೇ ಬರ್ದಿದ್ವಿ. Whatever you write within the double quote, everything will be displayed except that slash n. ಆ ಸ್ಲಾಶ್ ಅನ್ನು ಹಾಕಿನಿ ಅಂತ ಹೇಳಿ ನಂದು ಇದೇನದಲ್ಲ ಶಿಲ್ಪಾ ಅಟ್ ಲೋಕಲ್ ಹೋಸ್ಟ್ ನೆಕ್ಸ್ಟ್ ಲೈನ್ ಗೆ ಬಂದೈತಿ. ನಾನು ಅಲ್ಲಿ ಸ್ಲಾಶ್ ಅನ್ನು ಹಾಕಿರ್ಲಿಲ್ಲ ಅಂದ್ರೆ ಇದು ಏನಾಗ್ತಿತ್ತು, ಇಲ್ಲೇ ಮುಂದೆ ಬರ್ತಿತ್ತು. ರೈಟ್? ಸೊ ಫಸ್ಟ್ ಯು ನೀಡ್ ಟು ಕ್ರಿಯೇಟ್ ದ ಫೈಲ್ ವಿತ್ ಅ ಕಮಾಂಡ್ VI file name. Whichever file name you want you can give, but the condition is you need to give the extension as .c. ಬಿಕಾಸ್ ನೀವು ಬರೀಲಿಕ್ಕತ್ತಿದ್ದು ಪ್ರೋಗ್ರಾಮು C ಅದ. ಅದರ ಸಲುವಾಗಿ ನಿಮ್ಗೆ ಏನ್ ಬೇಕೋ ಆ ಫೈಲ್ ನೇಮ್ ಕೊಡ್ರಿ. VI is a command, then you are going to give the file name with an extension .c. ಅದನ್ನ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಒಂದು ವಿಂಡೋ ಓಪನ್ ಆಗುತ್ತೆ ವೇರ್ ಯು ನೀಡ್ ಟು ರೈಟ್ ದ ಪ್ರೋಗ್ರಾಮ್. ಪ್ರೋಗ್ರಾಮ್ ಬರೆಯೋಕೆ ಶುರು ಮಾಡೋಕ್ಕಿಂತ ಮುಂಚೆ ಕಂಪಲ್ಸರಿ ಕೀಬೋರ್ಡ್ ಮೇಲಿಂದ I ಬಟನ್ ಪ್ರೆಸ್ ಮಾಡಬೇಕು, ಅಂದ್ರೆ ಅದು ಇನ್ಪುಟ್ ತಗೊಳ್ಳಿಕ್ಕೆ ರೆಡಿ ಆಗ್ತೈತಿ. ಅಂಡ್ ದೆನ್ ರೈಟ್ ದ ಪ್ರೋಗ್ರಾಮ್, type the program. And once you have completed the writing, ನಾವೇನ್ ಮಾಡ್ಬೇಕು, ಮತ್ತೆ ಕಮಾಂಡ್ ಮೋಡಿಗೆ ಬರಬೇಕು. ಕಮಾಂಡ್ ಮೋಡಿಗೆ ಹೆಂಗ್ ಬರ್ತೇವಿ? by pressing escape and colon. Because colon and semicolon are on the same stroke ಕೀ ಮೇಲೆ ಅದಾವು, ಬಟನ್ ಮೇಲೆ ಅದಾವು. ಅದ್ರ ಸಲುವಾಗಿ ಕೆಳಗಿಂದು ಮ್ಯಾಲಿಂದು ಡಿಫ್ರೆನ್ಶಿಯೇಟ್ ಮಾಡೋ ಸಲುವಾಗಿ ಕೆಳಗಿಂದ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಬರ್ತೈತಿ, ಮ್ಯಾಲಿರುವಂತ ಸಿಂಬಾಲ್ ಬೇಕು ಅಂದ್ರೆ ಶಿಫ್ಟ್ ಹಿಡಿಬೇಕು. ಅದ್ರ ಸಲುವಾಗಿ ಎಸ್ಕೇಪ್ ಅಂಡ್ ಕೋಲನ್. ಅದಾದ್ಮೇಲೆ ಕಮಾಂಡ್ WQ, ದಟ್ ಈಸ್ ಸೇವ್ ಅಂಡ್ ಎಕ್ಸಿಟ್. ಸೇವ್ ಮಾಡಿ ಎಕ್ಸಿಟ್ ಮಾಡಿದ್ರೆ ಮತ್ತೆ ಹೊಳ್ಳಿ ಇದೇ ವಿಂಡೋಗೆ ಬರ್ತೀವಿ. ಅಂಡ್ ಒನ್ಸ್ ಯು ಕಮ್ ಟು ದಿಸ್ ವಿಂಡೋ ಯು ನೀಡ್ ಟು ಕಂಪೈಲ್ ದ ಪ್ರೋಗ್ರಾಮ್. ಕಂಪೈಲೇಷನ್ ಗೆ ಏನ್ ಯೂಸ್ ಮಾಡ್ತೀವಿ? ಇಟ್ ಈಸ್ CC ಫೈಲ್ ನೇಮ್ .c.
ಬಿಕಾಸ್ ನೀವೇನ್ ಹೆಸರು ಕೊಟ್ಟು ಕ್ರಿಯೇಟ್ ಮಾಡಿರಿ ಅದೇ ಹೆಸರು ಕೊಟ್ಟು ಕಂಪೈಲ್ ಮಾಡ್ರಿ. ಆಫ್ಟರ್ ಕಂಪೈಲೇಷನ್ ಇಫ್ ದೇರ್ ಆರ್ ಎನಿ ಎರರ್ಸ್ ವಿಲ್ ಬಿ ಡಿಸ್ಪ್ಲೇಡ್. ಎರರ್ಸ್ ಇರ್ಲಿಲ್ಲ ಅಂತಂದ್ರೆ ಈ ತರ ಲೈನ್ ಬರ್ತೈತಿ ಲೋಕಲ್ ಹೋಸ್ಟ್ ಆಟ್ ಅಂತ ಹೇಳಿ. ಆ ರೀತಿ ಲೈನ್ ಬಂತು ಅಂದ್ರೆ ಎಕ್ಸಿಕ್ಯೂಷನ್ ಕಮಾಂಡ್ ಅನ್ನ ಎಂಟರ್ ಮಾಡ್ರಿ. ಏನ್ ಕಮಾಂಡ್ ಯೂಸ್ ಮಾಡ್ತೇವೆ ಎಕ್ಸಿಕ್ಯೂಷನ್ಗೆ? ./a.out ಎಂಟರ್ ಪ್ರೆಸ್ ಮಾಡ್ರಿ, ನಿಮ್ದು ಔಟ್ಪುಟ್ ಬರ್ತೈತಿ. ಎರರ್ಸ್ ಯಾವ ರೀತಿ ಬರ್ತಾವ ಅನ್ನೋದನ್ನು ತೋರಿಸ್ತೀನಿ ನೋಡ್ರಿ. ಮತ್ ನಿಮ್ಗೆ ಏನೇ ಮಾಡಿಫಿಕೇಶನ್ ಮಾಡ್ಬೇಕಾಗಿದ್ರು ಅದೇ ಫೈಲಿಗೆ ಹೋಗ್ಬೇಕು. ಅದೇ ಫೈಲಿಗೆ ಹೋಗ್ಬೇಕು ಅಂತಂದ್ರೆ ಮತ್ತೇನ್ ಮಾಡೋದು? ಫಾರ್ ಕ್ರಿಯೇಷನ್ ಆಸ್ ವೆಲ್ ಆಸ್ ಫಾರ್ ಓಪನಿಂಗ್, ಹೊಸ ಫೈಲ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಇಲ್ಲ ಆಲ್ರೆಡಿ ಇರುವಂತ ಫೈಲ್ ಅನ್ನ ಓಪನ್ ಮಾಡ್ಲಿಕ್ಕೆ ಎರಡಕ್ಕೂ ಸೇಮ್ ಕಮಾಂಡ್ ಯೂಸ್ ಮಾಡ್ತೀವಿ. ದಟ್ ಈಸ್ VI. ನನಗೆ ಈಗ ಆಲ್ರೆಡಿ ಇದ್ದಿದ್ದನ್ನೇ ಓಪನ್ ಮಾಡ್ಬೇಕಾಗಿತ್ತು. ಯಾವ್ದದು? SAM.c ಎಂಟರ್ ಬಂತ್ ನೋಡ್ರಿ. ಆಗ್ಲೇ ಇದೇ ಪ್ರೋಗ್ರಾಮ್ ಬರ್ದಿದ್ವ ನಾವು, ಅದೇ ಫೈಲ್ ಓಪನ್ ಆಯ್ತು. ಬಿಫೋರ್ ಡೂಯಿಂಗ್ ಎನಿ ವರ್ಕ್ ಫಸ್ಟ್ ಥಿಂಗ್ ಈಸ್ ಯು ನೀಡ್ ಟು ಪ್ರೆಸ್ ದ ಬಟನ್ ಐ ಪ್ರೆಸ್ ಮಾಡಿದೆ ನೋಡ್ರಿ. ಬೇಕಿದ್ರೆ ಐ ಪ್ರೆಸ್ ಮಾಡಿದ್ಮೇಲೆ ಇಟ್ ವಿಲ್ ಬಿ ಇನ್ ದ ಇನ್ಸರ್ಟ್ ಮೋಡ್. ಕಾಣಿಸ್ತದ ಎಲ್ಲರಿಗೂ ಇನ್ಸರ್ಟ್ ಕೆಳಗಿದ್ದು? ಇದ್ರ ಹಂಗೆ ಇದ್ರಿ ಅಂದ್ರೆ ಅಲ್ಲಿ ಇನ್ಸರ್ಟ್ ಮೋಡ್ ಇರಂಗಿಲ್ಲ. ನಾವು ವಾಟ್ ಐ ವಿಲ್ ಡೂ ಅ ಮಾಡಿಫಿಕೇಶನ್. ಏನ್ ಮಾಡಿಫೈ ಮಾಡ್ತೀನಿ? ಈ ಕ್ಲೋಸಿಂಗ್ ಬ್ರಾಕೆಟ್ ಅನ್ನ ತೆಗಿತೀನಿ ಒಂದು. ರೈಟ್, ಇವಾಗ ನನಗೇನ್ ಬರ್ತೈತಿ? ಎರರ್ ಬರಬೇಕು. ಬಿಕಾಸ್ ಐ ಹ್ಯಾವ್ ಮಿಸ್ಡ್ ಅ ಕ್ಲೋಸಿಂಗ್ ಬ್ರಾಕೆಟ್. ಪ್ರತಿಯೊಂದು ಓಪನಿಂಗ್ ಬ್ರಾಕೆಟ್ ಕ್ಲೋಸ್ ಆಗ್ಬೇಕು, ಇಲ್ಲ ಅಂದ್ರೆ ಎರರ್ ಬರ್ತೈತಿ. ಏನ್ ಮಾಡಿಫಿಕೇಶನ್ಸ್ ಮಾಡಿದ್ರು ಸೇವ್ ಮಾಡ್ಬೇಕು. ಅಂಡ್ ಹೌ ಯು ಆರ್ ಗೋಯಿಂಗ್ ಟು ಸೇವ್? ಇನ್ಪುಟ್ ಮೋಡ್ ಇಂದ ಕಮಾಂಡ್ ಮೋಡಿಗೆ ಬರ್ಬೇಕು. ಕಮಾಂಡ್ ಮೋಡಿಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಎಸ್ಕೇಪ್ ಕೋಲನ್ ಬಂದೈತೋ ಇಲ್ಲ ನೋಡ್ರಿ. ಬಂದೈತಿ? ಎಸ್ಕೇಪ್ ಕಾಣಿಸಂಗಿಲ್ಲ. ಕೋಲನ್ ಈಸ್ ಅಪಿಯರಿಂಗ್. Now press WQ. Save and exit. Enter. Save ಆಯ್ತು, ಎಕ್ಸಿಟ್ ಆಯ್ತು. ಮತ್ತೆ ಹೊಳ್ಳಿ ವಾಪಸ್ ಎಲ್ಲಿ ಬಂದ್ವಿ? ಮೊದಲೆಲ್ಲಿದ್ವಿ ಅಲ್ಲಿಗೆ ಬಂದ್ವಿ. ನಾವು ಕಂಪೈಲ್. ಕಂಪೈಲೇಷನ್ ಮೀನ್ಸ್ CC ಫೈಲ್ ನೇಮ್ .c ಎಂಟರ್ ನೋಡ್ರಿ. ಆಗ್ಲೇ ನನಗೆ ಡೈರೆಕ್ಟ್ ಆಗಿ ಏನ್ ಬಂದಿತ್ತು? ಇದು ಲೋಕಲ್ ಹೋಸ್ಟ್ ಬಂದಿತ್ತು. ಬಟ್ ಇಲ್ಲೇ ಎರರ್ ಬಂದೈತಿ. ಏನು ಅದು ಎರರು? ಇನ್ ಫಂಕ್ಷನ್ ಮೇನ್ ಫಂಕ್ಷನ್ ಒಳಗಡೆಗೆ ಏನೋ ಎರರ್ ಐತಿ. ಏನದು? ಎಕ್ಸ್ಪೆಕ್ಟೆಡ್ ಡಿಕ್ಲರೇಷನ್ ಆರ್ ಸ್ಟೇಟ್ಮೆಂಟ್ ಅಟ್ ದ ಎಂಡ್ ಆಫ್ ಇನ್ಪುಟ್. ಇನ್ಪುಟ್ ಕಡೆಗೆ ಒಂದು ಸ್ಟೇಟ್ಮೆಂಟ್ ಮಿಸ್ ಆಗೈತಿ. ಯಾವ ಸ್ಟೇಟ್ಮೆಂಟ್ ಮಿಸ್ ಆಗೈತಿ? ಕ್ಲೋಸಿಂಗ್ ಬ್ರಾಕೆಟ್ ಮಿಸ್ ಆಗೈತಿ. ಅದಕ್ಕೆ ಎರರ್ ಬಂದೈತಿ. ಸೊ ವಾಟ್ ಐ ವಿಲ್ ಡೂ? ಐ ಹ್ಯಾವ್ ಟು ಗೋ ಟು ದ ಸೇಮ್ ಪ್ರೋಗ್ರಾಮ್ ಅಗೇನ್. ಸೇಮ್ ಪ್ರೋಗ್ರಾಮ್ ಅಂದ್ರೆ ಮತ್ತೆ VI ಫೈಲ್ ನೇಮ್ .c ಅಲ್ಲಿ ಹೋಗಿ ಎರರ್ ಅನ್ನ ತೆಗೀರಿ. ಎಲ್ಲದ ಎರರ್? 1 2 3 4ನೇ ಲೈನ್ ಆದ್ಮೇಲೆ ಎರರ್ ಐತಿ. ಸೊ ಇವಾಗ ನೋಡ್ರೆ ಇನ್ಸರ್ಟ್ ಬರ್ತಿತ್ತಲ್ಲ ನಮ್ದು, ಇವಾಗ ಇನ್ಸರ್ಟ್ ಇರಂಗಿಲ್ಲ. ಸಿ, ಇಸ್ ದೇರ್ ಎನಿ ಇನ್ಸರ್ಟ್? ನೋ. ಏನದ ಅಲ್ಲಿ? ನಿಮ್ಮ ಫೈಲ್ ನೇಮ್ ಅದ, ಫೈಲು SAM.c ಅಂತ ಹೇಳಿ. ಆಮೇಲೆ ಆ ಪರ್ಟಿಕ್ಯುಲರ್ ಫೈಲ್ ಒಳಗ ಎಷ್ಟು ಲೈನ್ ಅದಾವು, ಎಷ್ಟು ಕ್ಯಾರೆಕ್ಟರ್ಸ್ ಅದಾವು. ಐ ಹೋಪ್ ಯು ಕ್ಯಾನ್ ಸಿ ಹಿಯರ್. Name of the file SAM.c. 5 lines are there in the program and it's 70 characters are there. It's not in the input mode. ನೀವೀಗ ಏನೇ ಎಂಟರ್ ಮಾಡಿದ್ರು ಅದು ಸ್ಕ್ರೀನ್ ಮೇಲೆ ಅಪಿಯರ್ ಆಗಂಗಿಲ್ಲ. ಅದ್ರ ಸಲುವಾಗಿ ನಾನೇನ್ ಮಾಡ್ಬೇಕು? ಐನ ಪ್ರೆಸ್ ಮಾಡ್ಬೇಕು. ಸಿ, ನೌ ಯು ಎಂಟರ್ಡ್ ಇನ್ ಟು ಇನ್ಸರ್ಟ್ ಮೋಡ್. ಇವಾಗ ನಾನು ಏನ್ ಎಂಟರ್ ಮಾಡ್ತೀನಿ ಅದು ಎಲ್ಲ ಏನಾಗುತ್ತೆ? ಇಲ್ಲಿ ಅಪಿಯರ್ ಆಗ್ತೈತಿ. ಏನ್ ಮಾಡ್ಬೇಕು ನಾನು? ಯು ಆರ್ ಮಿಸ್ಸಿಂಗ್ ದ ಕ್ಲೋಸಿಂಗ್ ಬ್ರಾಕೆಟ್. ಅದನ್ನ ನಾನು ಏನ್ ಮಾಡ್ಬೇಕು? ಇಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಓಕೆ, ಕ್ಲೋಸಿಂಗ್ ಬ್ರಾಕೆಟ್ ಇನ್ಕ್ಲೂಡ್ ಮಾಡ್ಕೊಂಡೆ. ಈ ಸ್ಲಾಶ್ ಅನ್ನೋದು ಕೆಲಸ ಏನದ ಅನ್ನೋದನ್ನ ತೋರಿಸ್ತೀನಿ ನೋಡ್ರಿ. ಈಗ ಒಂದ್ಸರಿ ಮೊದ್ಲಿಗೆ ನೋಡಿರಲ್ಲ ಔಟ್ಪುಟ್ ಯಾವ ರೀತಿ ಬಂದಿತ್ತು ಅಂತ. ಇವಾಗ ಯಾವ ರೀತಿ ಬರ್ತೈತಿ ನೋಡ್ರಿ. ಸ್ಲಾಶ್ ಅನ್ನ ತೆಗೆದೆ, ಅದಕ್ಕೆ ಎರರ್ ಬರಂಗಿಲ್ಲ. ಯಾಕಂದ್ರೆ ಇಟ್ಸ್ ನಾಟ್ ಅ ಮಿಸ್ಟೇಕ್. ನಾನು ನನ್ನ ಪ್ರೋಗ್ರಾಮ್ ಔಟ್ಪುಟ್ ನೋಡೋರ್ಗೆ ಚಂದಂಗೆ ಕಾಣಿಸ್ಲಿ, ಕ್ಲಿಯರ್ ಆಗಿ ಕಾಣಿಸ್ಲಿ, ಡಿಫ್ರೆನ್ಸಿಯೇಷನ್ಸ್ ಇರ್ಲಿ ಅಂತ ಆಡ್ ಮಾಡ್ಕೊಂಡಿನಿ. ಇಟ್ ಈಸ್ ನಾಟ್ ಅ ಪ್ರೋಗ್ರಾಮ್ ಕನ್ಸ್ಟ್ರೆಂಟ್. ಅದು ಎರರ್ ಬರಂಗಿಲ್ಲ. ಅದ್ರ ಸಲುವಾಗಿ ಇವಾಗ ಎಕ್ಸಿಕ್ಯೂಟ್ ಮಾಡೋಣ. ಎಕ್ಸಿಕ್ಯೂಟ್ ಮಾಡ್ಬೇಕು ಅಂದ್ರೆ ಮೊದ್ಲಿಗೆ ಏನ್ ಮಾಡ್ಬೇಕು? ಇದನ್ನ ಸೇವ್ ಮಾಡ್ಬೇಕು. ಈ ಕ್ಲೋಸಿಂಗ್ ಬ್ರಾಕೆಟ್ ಹಾಕಿನಲ್ಲ ಅದನ್ನ ಸೇವ್ ಮಾಡ್ಬೇಕು. ಸೇವ್ ಮಾಡಿ ಹೊರಗೆ ಬರ್ಬೇಕು. ಸೇವ್ ಮಾಡಿ ಹೊರಗೆ ಬರ್ಲಿಕ್ಕೆ ಎಸ್ಕೇಪ್ :WQ ಅಂಡ್ ಎಂಟರ್. ಹೊರಗೆ ಬಂದೆ. ಸೇವ್ ಮಾಡಿ ಹೊರಗೆ ಬಂದೇನಿ. ಕಂಪೈಲ್. ಕಂಪೈಲೇಷನ್ ಕಮಾಂಡ್ ಈಸ್ CC ಫೈಲ್ ನೇಮ್ .c. ಇವಾಗ ನೋಡ್ರಿ ಹೋಯ್ತಿಲ್ಲ ಎರರ್. ಇಲ್ಲಿ ಬಂದಿತ್ತಲ್ಲ ಎರರ್, ಇದು ಎರರ್ ಹೋಯ್ತು. ಯಾಕೆ ಹೋಯ್ತು? ಅಲ್ಲೊಂದು ಮಿಸ್ಟೇಕ್ ಮಾಡಿದ್ದೆ ನಾನು. ಆ ಮಿಸ್ಟೇಕ್ ಅನ್ನ ಕರೆಕ್ಟ್ ಮಾಡ್ಕೊಂಡಿನಿ. ಸೊ ಎರರ್ ಇಸ್ ನಾಟ್ ದೇರ್. ನಾವು ಕಂಪೈಲೇಷನ್ ಕಂಪ್ಲೀಟ್ ಆಯ್ತು. ಎಕ್ಸಿಕ್ಯೂಷನ್ ಅಂಡ್ ಕಮಾಂಡ್ ಯೂಸ್ ಫಾರ್ ಎಕ್ಸಿಕ್ಯೂಷನ್ ಈಸ್
dot slash a dot out. ಎಂಟರ್ ನೋಡ್ರಿ, ಇಲ್ಲೂ ಔಟ್ಪುಟ್ ಬಂದೈತಿ ವೆಲ್ಕಮ್ ಟು ಪ್ರೋಗ್ರಾಮಿಂಗ್ ವರ್ಲ್ಡ್, ಇಲ್ಲೂ ಔಟ್ಪುಟ್ ಬಂದೈತಿ ವೆಲ್ಕಮ್ ಟು ಪ್ರೋಗ್ರಾಮಿಂಗ್ ವರ್ಲ್ಡ್. ಬಟ್ ಇಲ್ಲಿ ಡಿಫ್ರೆನ್ಸ್, ಇಲ್ಲಿದೇನದ ಡಿಫ್ರೆನ್ಸ್, ಇಲ್ಲೇ ಮುಂದೆ ಬರುವಂತದ್ದೆಲ್ಲ ಹೊಸ ಲೈನಿಗೆ ಶಿಫ್ಟ್ ಆಗೈತಿ. ವೈ? ಬಿಕಾಸ್ ಐ ಹ್ಯಾವ್ ಯೂಸ್ಡ್ ಸ್ಲ್ಯಾಶನ್ ಈಗ ಏನಂತ ಕರಿತೀವಿ, ನ್ಯೂ ಲೈನ್ ಕ್ಯಾರೆಕ್ಟರ್ ಅಂತ ಕರೀತಾರೆ. ಅದ್ ಎಲ್ಲಿ ಬರ್ತೈತಿ, ಅದಾದ್ಮೇಲಿಂದ ಎಲ್ಲ ಏನಾಗಬೇಕು, ಹೊಸ ಲೈನಿಗೆ ಬರ್ಬೇಕು. ಇಲ್ಲಿ ನಾ ಅದನ್ನ ತೆಗ್ದೀನಿ, ಅದ್ರ ಸಲುವಾಗಿ ಅದ್ರ ಮುಂದಿನ ಸ್ಟೇಟ್ಮೆಂಟ್ ಇಲ್ಲೇ ಬಂದ್ಬಿಟ್ಟೈತಿ ಡೈರೆಕ್ಟ್ ಆಗಿ. ಇದು ಕ್ಲಮ್ಸಿ ಅನಿಸ್ತೈತಿ, ಕ್ಲಾರಿಟಿ ಇಲ್ಲ. ಎಲ್ಲಿಗೆ ಔಟ್ಪುಟ್ ಮುಗೀತು, ಎಲ್ಲಿ ಕಮಾಂಡ್ ಪ್ರಾಂಪ್ಟ್ ಬಂತು ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗಂಗಿಲ್ಲ. ಔಟ್ಪುಟ್ ನೋಡೋರ್ಗಿ ಚೆನ್ನಾಗಿ ಕಾಣಿಸ್ಬೇಕು, ಕ್ಲಿಯರ್ ಆಗಿ ತಿಳಿಬೇಕು ಅನ್ನೋ ರೀಸನ್ಗೆ ಎಸ್ಕೇಪ್ ಸೀಕ್ವೆನ್ಸ್ ನ ಆಡ್ ಮಾಡಿದ್ವಿ. ಸೊ ಆ ರೀತಿ ಎಡಿಷನ್ಸ್ ಇರ್ಲಿಲ್ಲ ಅಂದ್ರೆ ಎರರ್ಸ್ ಬರಂಗಿಲ್ಲ, ಬಟ್ ಔಟ್ಪುಟ್ ಕ್ಲಾರಿಟಿ ಇರಂಗಿಲ್ಲ. ಇಟ್ ವಿಲ್ ಬಿ ಲುಕಿಂಗ್ ಕ್ಲಮ್ಸಿ. ಅದ್ರ ಸಲುವಾಗಿ ಆ ರೀತಿಯಾದಂತ /t/v/n ಅನ್ನುವಂತ ಎಸ್ಕೇಪ್ ಸೀಕ್ವೆನ್ಸ್ ನ ಯೂಸ್ ಮಾಡ್ತೇವೆ. ಅವ್ರ ಕೆಲಸ ಏನು, ಎಲ್ಲಿ ಯೂಸ್ ಮಾಡ್ತೇವೆ ಅನ್ನೋದು ನೀವು ಪ್ರೋಗ್ರಾಮ್ ಕಲಿಲಿಕ್ಕೆ ಮೇಲೆ ಬರ್ತೈತಿ. ರೈಟ್? ಇಸ್ ಇಟ್ ಕ್ಲಿಯರ್? Yes, ma'am. Is it clear? Yes, ma'am. Anybody is having any doubt? Have you taken down the commands? Commands inna barkondiri? Yes, ma'am. Those who have not taken the commands, you can take them now. ಫಸ್ಟ್ ಗೆ ಟರ್ಮಿನಲ್ ಓಪನ್ ಮಾಡೋದ್ರ ಹಿಡ್ಕೊಂಡೆ ಹೇಳ್ತೀನಿ ನೋಡ್ರಿ ಯಾವ ರೀತಿ ಅಂತ ಹೇಳಿ. ಓಪನ್ VMware desktop, take down the commands. Procedure ಅಂತ ಹೇಳಿ ಹಾಕಿ ಬರ್ಕೋರಿ. First step, open VMware desktop. First step is open VMware desktop and then right click and select open terminal. ಡೆಸ್ಕ್ಟಾಪ್ ಮೇಲೆ ಬಂದಿಂದ ಏನ್ ಮಾಡ್ಬೇಕು, ಮೌಸ್ ರೈಟ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಅವೈಲೇಬಲ್ ಇರುವಂತ ಆಪ್ಷನ್ಸ್ ಒಳಗ ಓಪನ್ ಟರ್ಮಿನಲ್ ಅನ್ನ ಸೆಲೆಕ್ಟ್ ಮಾಡ್ಕೋರಿ. ನೌ ಅ ವೈಟ್ ಸ್ಕ್ರೀನ್ ಅಪಿಯರ್ಸ್. ದೆನ್ ಕ್ರಿಯೇಟ್ ಅ ಫೈಲ್ ಯೂಸಿಂಗ್. ಫೈಲ್ ಕ್ರಿಯೇಟ್ ಮಾಡಬೇಕು. ಹೆಂಗ್ ಕ್ರಿಯೇಟ್ ಮಾಡ್ತೀವಿ, ಒಂದು ಕಮಾಂಡ್ ಅನ್ನ ಯೂಸ್ ಮಾಡ್ತೀವಿ. ಯಾವ ಕಮಾಂಡ್? ಇಟ್ ಈಸ್ vi ಫೈಲ್ ನೇಮ್ ಡಾಟ್ ಸಿ. ಇದು ಫೈಲ್ ನೇಮ್ ಏನ್ ಬೇಕಾದಾಗ ಇರ್ಬೋದು. ನಾನು ಇಲ್ಲಿ ಸಿಂಟ್ಯಾಕ್ಸ್ ಬರ್ಸ್ಲಿಕ್ಕತ್ತೀನಿ, ಅದಕ್ಕೆ ಫೈಲ್ ನೇಮ್ ಅಂತ ಬರ್ತೀನಿ. ನೀವು ನಿಮಗೆ ಯಾವ್ದು ಕನ್ವೀನಿಯಂಟ್ ಅನಿಸ್ತೈತಿ ಆ ಹೆಸರನ್ನ ಕೊಡ್ಬೋದು. ಬಟ್ ಕಂಪಲ್ಸರಿ ಪಾರ್ಟ್ ಯಾವುದು, ಈ ಡಾಟ್ ಸಿ ನ ಮರೆಯುವಂಗಿಲ್ಲ. vi ಫೈಲ್ ನೇಮ್ ಡಾಟ್ ಸಿ. ಇದ್ರ ಮುಂದೆ ಬೇಕಿದ್ರೆ ಬರ್ಕೊಳ್ಳಿ. is also used for opening the file. ಆಲ್ರೆಡಿ ಇರುವಂತವನ್ನ ಓಪನ್ ಮಾಡ್ಲಿಕ್ಕೂ ಸೇಮ್ ಕಮಾಂಡ್ ಯೂಸ್ ಮಾಡ್ತೀವಿ, ಇಲ್ಲ ಹೊಸದನ್ನ ಕ್ರಿಯೇಟ್ ಮಾಡ್ಲಿಕ್ಕೂ ಸೇಮ್ ಕಮಾಂಡ್ ಯೂಸ್ ಮಾಡ್ತೀವಿ. ಓಪನಿಂಗ್ existing file, the same command vi is used for creating the new as well as opening the existing one. ಇರುವಂತ ಫೈಲ್ ಅನ್ನು ಓಪನ್ ಮಾಡ್ಲಿಕ್ಕೂ ಅದೇ ಕಮಾಂಡ್ ಯೂಸ್ ಮಾಡ್ತೀವಿ, ಇಲ್ಲ ಹೊಸದನ್ನ ಕ್ರಿಯೇಟ್ ಮಾಡ್ಬೇಕಾಗಿದ್ರು ಕೂಡ ಅದನ್ನೇ ಯೂಸ್ ಮಾಡ್ತೀವಿ. ರೈಟ್? ನೆಕ್ಸ್ಟ್ ಫೋರ್ತ್ ಒನ್. ಈ ಸ್ಟೆಪ್ ನ ನೆನ್ಪು ಹಾಕ್ಬಾಡ್ರ. ಎಡಿಟರ್ ಓಪನ್ ಆದ ತಕ್ಷಣನೇ
before writing the program, before writing the program, press I. ಐ ಬಟನ್ ನಿಮ್ಮ ಕೀಬೋರ್ಡ್ ಮೇಲೆ ಇರುವಂತ ಐ ಬಟನ್ ಅನ್ನ ಪ್ರೆಸ್ ಮಾಡ್ರಿ. ಅದನ್ನ ಪ್ರೆಸ್ ಮಾಡ್ಲಿಲ್ಲ ಅಂತಂದ್ರ ನೀವು ಕೊಟ್ಟಿರುವಂತ ಯಾವ ಇನ್ಸ್ಟ್ರಕ್ಷನ್ಸ್ ಕೀಬೋರ್ಡ್ ಇಂದ ಸ್ಕ್ರೀನ್ ಮೇಲೆ ಅಪಿಯರ್ ಆಗಂಗಿಲ್ಲ. The first thing that you need to do is press the button I and then write the program. ಆಮೇಲೆ ನಿಮ್ಮ ಪ್ರೋಗ್ರಾಮ್ ಅನ್ನ ಬರೀರಿ. ಹ್ಯಾಶ್ ಇನ್ಕ್ಲೂಡ್ ಇಟ್ಕೊಂಡು ಕ್ಲೋಸಿಂಗ್ ಬ್ರಾಕೆಟ್ ತನಕ ಏನೇನು ಅದಾವಲ್ಲ ಎಲ್ಲ ಇನ್ಸ್ಟ್ರಕ್ಷನ್ಸ್ ಅನ್ನ ಬರೀಬೇಕು. ಅಂಡ್ ಒನ್ಸ್ ಯು ಕಂಪ್ಲೀಟ್ ರೈಟಿಂಗ್, ಸೇವ್ ಅಂಡ್ ಎಕ್ಸಿಟ್ ಯೂಸಿಂಗ್. ನಾ ಇಲ್ಲೇ ಎಸ್ಕೇಪ್ ಅನ್ನ ಬರ್ದಿರ್ತೀನಿ, ಅಲ್ಲ ಎಸ್ಕೇಪ್ ಸ್ಕ್ರೀನ್ ಮೇಲೆ ಅಪಿಯರ್ ಆಗಂಗಿಲ್ಲ. ಮತ್ತೆ ಬರ್ಲಿಲ್ಲ ಅಂತ ಹೊಳ್ಳಿ ಪ್ರೆಸ್ ಮಾಡಬೇಡ್ರಿ. Escape. This is just for pressing, entering into command mode. ಉಳಿದಿದ್ದು ಎಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾವು. ಅಂಡ್ ರಿಮೆಂಬರ್, ಇದು ಕ್ಯಾಪಿಟಲ್ ಲೆಟರ್ಸ್ ಹಾಕಬಾರ್ದು, ಕಂಪಲ್ಸರಿ ಸ್ಮಾಲ್ ಇರಬೇಕು. ಇದು ಕ್ಯಾಪಿಟಲ್ ಆಯ್ತು ಅಂತಂದ್ರೆ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಇಫ್ ಇಟ್ ಈಸ್ ಕ್ಯಾಪಿಟಲ್, ಸ್ಕ್ರೀನ್ ಮೇಲೆ ಯಾವಾಗ್ಲೂ ಒಂದ್ ಕಣ್ಣಿಟ್ಟಿರಿ, ವೆದರ್ ಕ್ಯಾಪ್ಸ್ ಲಾಕ್ ಈಸ್ ಆನ್ ಆರ್ ವಾಟ್. ಯಾಕಂದ್ರೆ ನೀವು ಕೋಲನ್ ಅನ್ನ ಪ್ರೆಸ್ ಮಾಡ್ಲಿಕ್ಕೆ ಶಿಫ್ಟ್ ಹಿಡಿದಿರ್ತೀರಿ. ಆ ಶಿಫ್ಟ್ ಬಿಡ್ಲಾರ್ದೇನೆ WQ ನ ಪ್ರೆಸ್ ಮಾಡಿದ್ರಿ ಅಂದ್ರೆ ಅದು WQ ಏನಾಗುತ್ತೆ, ಕ್ಯಾಪಿಟಲ್ ಲೆಟರ್ ಬರ್ತೈತಿ. ಆ ರೀತಿ ಕ್ಯಾಪಿಟಲ್ ಬಂತು ಅಂದ್ರೆ ಕಮಾಂಡ್ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಪ್ರೆಸ್ ಎಸ್ಕೇಪ್ ಬಟನ್ ಅಂಡ್ ದೆನ್ :WQ. ಇದು ಎದಕ್ಕೆ, ಸೇವ್ ಆಗಿ ಎಕ್ಸಿಟ್ ಆಗ್ಲಿಕ್ಕೆ. ಅಂಡ್ ದೆನ್ compile the program or the file using the command cc, using the command cc file name .c. ಇಲ್ಲಿ ಮತ್ತೆ ಹೊಸದು ಕೊಡಬೇಡ್ರಿ ಫೈಲ್ ನೇಮ್. ಈಗ ಆಲ್ರೆಡಿ ಏನ್ ಕೊಟ್ಟಿರಲ್ಲ ಅದೇ ಫೈಲ್ ಅನ್ನ ಕೊಡಬೇಕು. ಮೇಲೆ ಏನು ಕ್ರಿಯೇಷನ್ ಟೈಮಿಗೆ ಕೊಟ್ಟಿರಲ್ಲ, ಸೇಮ್ ಫೈಲ್ ನೇಮ್ ಶುಡ್ ಬಿ ಗಿವನ್. cc file name .c. If any errors occur, then ಇದೇ ಕಮಾಂಡ್ ಅನ್ನ ಯೂಸ್ ಮಾಡಿ ಏನ್ ಮಾಡ್ರಿ, ಕರೆಕ್ಷನ್ಸ್ ಅನ್ನ ಮಾಡ್ರಿ. ಇಫ್ ಎನಿ ಎರರ್ಸ್ ಆಕರ್, ಏನಾದ್ರೂ ಎರರ್ಸ್ ಬಂತು ಅಂತಂದ್ರೆ VI ಕಮಾಂಡ್ ಅನ್ನ ಯೂಸ್ ಮಾಡಿ ಏನ್ ಮಾಡ್ಬೇಕು, ಮತ್ತೆ ಪ್ರೋಗ್ರಾಮ್ ಅನ್ನ ಓಪನ್ ಮಾಡ್ಬೇಕು, ಎರರ್ಸ್ ಅನ್ನ ಕರೆಕ್ಟ್ ಮಾಡ್ಬೇಕು. ಏನು ಬರ್ಲಿಲ್ಲ ಅಂತಂದ್ರೆ then execute the program using ./a.out. ಏನ್ ಮಾಡ್ಬೇಕು, ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು. ಏನ್ ಕಮಾಂಡ್ ಯೂಸ್ ಮಾಡ್ತೇವಿ, ./a.out. ಏನ್ ಕಾಣಿಸ್ಲಿಕ್ಕತ್ತಿಲ್ಲ ಬೋರ್ಡ್ ಮೇಲಿಂದ, ಸೇವ್ ಅಂಡ್ ಎಕ್ಸಿಟ್ ಮೋಸ್ಟ್ಲಿ ಕಾಣಿಸ್ಲಿಕ್ಕತ್ತಿಲ್ಲ ಅನ್ಸುತ್ತೆ. ಇಟ್ ಈಸ್ escape :WQ. ಐ ಥಿಂಕ್ ದಿಸ್ ಪಾರ್ಟ್ ಈಸ್ ನಾಟ್ ವಿಸಿಬಲ್. ಈ ಪಾರ್ಟ್ ಕಾಣಿಸ್ಲಿಕ್ಕತ್ತಿಲ್ಲ ಅನ್ಸುತ್ತಾ, ಅಲ್ಲೇ escape :WQ ಅದ. Why I have written escape in square bracket means you have to press that button. ಅದು ಸ್ಕ್ರೀನ್ ಮೇಲೆ ಅಪಿಯರ್ ಆಗಂಗಿಲ್ಲ, ಬರೀ ಏನ್ ಮಾಡ್ತೀರಿ ಅದನ್ನ ಪ್ರೆಸ್ ಮಾಡಿರ್ತೀರಿ ಅಷ್ಟೇ. ಅದನ್ನ ಬಿಟ್ಟರೆ ಉಳಿದಿದ್ದೆಲ್ಲ ಇದನ್ನ ಅನ್ಸುತ್ತೆ. ನೆಕ್ಸ್ಟ್ ಈಸ್ ಕಂಪೈಲ್ ದ ಪ್ರೋಗ್ರಾಮ್ with the command cc file name .c. After that, execute the program with the command ./a.out.
ಬರ್ಕೊಂಡ್ರಲ್ಲ ಎಲ್ಲಾರು? I hope everyone has taken it down. Okay, we'll execute one more program. ಇನ್ನೊಂದು ಸಣ್ಣ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣಂತ. Anyway, 5 minutes is left, we can complete it. So, for creating as well as opening the existing file, we are going to use the command vi. ಏನ್ ಮಾಡ್ತೀವಿ? ಆಲ್ರೆಡಿ ಇರುವಂತದ್ದನ್ನ ಓಪನ್ ಮಾಡ್ಲಿಕ್ಕೆ ಇಲ್ಲ ಹೊಸದನ್ನ ಕ್ರಿಯೇಟ್ ಮಾಡ್ಲಿಕ್ಕೆ vi ಕಮಾಂಡ್. vi will write for a subtraction of two numbers sub.c. File name ಏನ್ ಕೊಟ್ಟೆ? sub ಕೊಟ್ಟೆ. Okay, now we came to the terminal. Editor open ಆಯ್ತು. First step ಏನ್ ಮಾಡ್ಬೇಕು? I press ಮಾಡ್ಬೇಕು. I press ಮಾಡಿದೆ. Then write the program. Hash include stdio.h, then main, opening bracket, int x, comma y, comma z. ಓಕೆ, ಪ್ರೋಗ್ರಾಮ್ ಅನ್ನ ಬರುತ್ತೆ. ಇವಾಗ ಏನ್ ಮಾಡ್ಬೇಕು? ಸೇವ್ ಮಾಡಿ ಹೊರಗಡೆ ಬರಬೇಕು. ಅಂಡ್ ಫಾರ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಯೂಸ್ ಎಸ್ಕೇಪ್ :wq. ಓಕೆ, ನೆಕ್ಸ್ಟ್ ಕಂಪೈಲ್. ಕಂಪೈಲೇಷನ್ ಕಮಾಂಡ್ cc ಫೈಲ್ ನೇಮ್. ಇವಾಗ ಬರ್ದಿರುವಂತ ಫೈಲ್ ನೇಮ್ ಅನ್ನ ಏನ್ ಕೊಟ್ಟಿನಿ ನಾನು? sub ಅಂತ ಕೊಟ್ಟಿನಿ. sub.c ಕಂಪೈಲೇಷನ್. No errors. So execute ./a.out. Enter. Enter two numbers. 10, 8. ಅಂದ್ರೆ ಇದರದ ಡಿಫರೆನ್ಸ್ ಎಷ್ಟು ಬರಬೇಕು? 2 ಬರಬೇಕು. 10 - 8. Difference equals to 2. Right? So this is how. ಇಲ್ಲಿ ನೋಡ್ರಿ, ಇಲ್ಲೊಂದು ನ್ಯೂ ಲೈನ್ ಹಾಕಿದ್ದೆ ನಾನು. ಅದ್ರ ಸಲುವಾಗಿ ಇದಾದ್ಮೇಲೆ ಒಂದು ಲೈನ್ ಆದ್ಮೇಲೆ ನಂದು ಔಟ್ಪುಟ್ ಸ್ಟಾರ್ಟ್ ಆಗೈತಿ. ಅಂದ್ರೆ ಎಲ್ಲಿಂದ ಔಟ್ಪುಟ್ ಸ್ಟಾರ್ಟ್ ಆಯ್ತು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತೈತಿ. ಅಂಡ್ ಲಾಸ್ಟಿಗೆ ಏನೋ ಹಾಕಿನಿ, ಅದ್ರ ಸಲುವಾಗಿ ಇದು ಕೂಡ ಹೊಸ ಲೈನಿಗೆ ಬಂದೈತಿ. ಇಸ್ ಇಟ್ ಕ್ಲಿಯರ್? Yes, ma'am. Yes, ma'am. Okay, then we'll end today's session here only. Shall we end it? Yes, ma'am. Okay, thank you.